ಎಷ್ಟು ಡಿಫ್ರೆಂಟ್ ಅಂತ ಅಂತೀರಾ ಈ ಒಂದು ಕೋಟಿ ಸಿನಿಮಾ? ಕೋಟಿ ಸಿನಿಮಾ ಬಹಳ ಸ್ಪೆಷಲ್. ಯಾಕೆ ಅಂತಂದ್ರೆ ಎಲ್ಲವನ್ನು ಮಾಡಿರೋ ಪರಂ ಗುಂಡ್ಕಲ್ ಅವರು. ಅವ್ರ ಮಾನಿಟರಿಂಗ್ ಇದೆಯಲ್ಲ ಸಿನಿಮಾಗೆ, ಅಥವಾ ಡೈರೆಕ್ಷನ್ ಇದೆಯಲ್ಲ, ಇದು ತುಂಬಾ ತುಂಬಾ ಹಿಸ್ಟಾರಿಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಡಾಲಿ ಧನಂಜಯ್ ಅವರ ಜೊತೆಗೆ ಸಲುಗೆ ಬಗ್ಗೆ. ಅವರ ನಿಜವಾದ ತಾಯಿನೇ ನನಗೆ ಹೇಳಿರೋದಿದೆಯಲ್ಲ, ನನ್ನ ಪ್ರತಿ ಸತಿ ನೀವು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾನೇ ಅಲ್ಲಿದ್ದೀನಿ ಅನ್ನಿಸ್ತಿರತ್ತೆ ಅಂತ. ಅದಕ್ಕಿಂತ ಕಾಂಪ್ಲಿಮೆಂಟ್ ನನಗೆ ಬೇಡ ಅನ್ಸುತ್ತೆ. ಎಸ್ ವೀಕ್ಷಕರೇ, ಡಾಲಿ ಧನಂಜಯ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಕೋಟಿ. ಈ ಸಿನಿಮಾ ಈಗಾಗಲೇ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಬೇರೆ ಭಾಷೆಯಲ್ಲಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ಸಿನಿಮಾ. ಯಾವಾಗ ಈ ಸಿನಿಮಾ ಬರುತ್ತೆ ಅಂತ ಎಲ್ಲ ವೀಕ್ಷಕರು ಏನು ಕಾದುಕೊಳ್ತಿರುವಂತದ್ದು. ಅದೇ ರೀತಿ ಸಿನಿಮಾದಲ್ಲಿ ಯಾವ ರೀತಿ ರೋಲ್ ಅಂದ್ರೆ ಲೀಡ್ ರೋಲ್ ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ಸೈಡ್ ರೋಲ್ ಅಂತಂದ್ರೆ ಪೋಷಕ ಪಾತ್ರ ಕೂಡ ಅಷ್ಟೇ ಮುಖ್ಯ. ಪೋಷಕ ಪಾತ್ರ ಅಂದ ತಕ್ಷಣ ಮಹಿಳೆಯರ ವಿಭಾಗದಲ್ಲಿ ನೋಡಕ್ ಹೋದ್ರೆ ತಾರಾ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಯಾಕೆ ಅಂತಂದ್ರೆ ಅಮ್ಮ ಅಂತ ಅಂದ್ರೆ ಈಗ ಸ್ಟಾರ್ ಹೀರೋಗಳು ಯಾರೇ ಆಗಿರ್ಬೋದು, ಅವ್ರಿಗೆ ಅಮ್ಮ ಅಂತ ತಕ್ಷಣ ಈಗ ನೆನಪಾಗೋದು ತಾರಾ ಮೇಡಮ್. ಸೊ ಆ ತಾರಾ ಮೇಡಮ್ ಇವಾಗ ನಮ್ ಜೊತೆ ಇದಾರೆ, ಮಾತಾಡ್ಸ್ತೋಗೋಣ ಸಿನಿಮಾ ಬಗ್ಗೆ. ಮೇಡಮ್ ನಮಸ್ತೆ, ಹೇಗಿದ್ರೆ ಮೇಡಮ್? ಮೊದಲೇದಾಗಿ ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್. ಈಗ ಮೊದಲೇದಾಗಿ ಡಾಲಿ ಧನಂಜಯ್ ಅವ್ರ ಜೊತೆಗೆ ನಿಮ್ದು ನೀವೇ ಹೇಳ್ದಂಗೆ ಹೆಟ್ರಿಕ್ ಕಾಂಬಿನೇಷನ್ ಹೇಗೆ ಅನಿಸ್ತಾ ಇದೆ ಮೇಡಮ್? ಅಂದ್ರೆ ನಮ್ಗೂ ಒಂದು 2-3 ಸಿನಿಮಾಸ್ ನೋಡಾದ್ಮೇಲೆ ಇವ್ರಿಗೆ ಪಕ್ಕ ಅಮ್ಮನ್ ತರ ಅಂತ ನೋಡ್ತಾ ಹಾಗೆ ಅನ್ಸುತ್ತೆ. ಸೊ ಆ ಕಾಂಬಿನೇಷನ್ ಬಗ್ಗೆ ಮತ್ತೆ ಡಾಲಿ ಧನಂಜಯ್ ಅವರ ಜೊತೆಗೆ ಸಲುಗೆ ಬಗ್ಗೆ. ಇಲ್ಲ, ಮೊದಲನೇದಾಗಿ ಕಾಂಬಿನೇಷನ್ ಅಫ್ಕೋರ್ಸ್ ಅವರ ನಿಜವಾದ ತಾಯಿನೇ ನನಗೆ ಹೇಳಿರೋದಿದೆಯಲ್ಲ, ದೊಡ್ಡ ಕಾಂಪ್ಲಿಮೆಂಟ್ ನನಗೆ. ನನ್ನ ಪ್ರತಿ ಸತಿ ನೀವು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾನೇ ಅಲ್ಲಿದ್ದೀನಿ ಅನ್ನಿಸ್ತಿರತ್ತೆ ಅಂತ. ಅದಕ್ಕಿಂತ ಕಾಂಪ್ಲಿಮೆಂಟ್ ನನಗೆ ಬೇಡ ಅನ್ಸುತ್ತೆ. ಕೋಟಿ ಸಿನಿಮಾ ಬಹಳ ಸ್ಪೆಷಲ್. ಯಾಕೆ ಅಂತಂದ್ರೆ ಮೊದಲನೇದಾಗಿ ಸ್ಕ್ರಿಪ್ಟು, ಕ್ಯಾರೆಕ್ಟ್ರು ಮತ್ತು ಎಲ್ಲವನ್ನು ಮಾಡಿರೋ ಪರಮೇಶ್ ಗುಂಡ್ಕಲ್ ರವರು. ಅವ್ರ ಪರಂ ಅಂತೆಲ್ಲ ಕರೆದು ಅವರು ಅವರು ದೊಡ್ಡ ಒಂದು ಮಾನಿಟರಿಂಗ್ ಇದೆಯಲ್ಲ ಸಿನಿಮಾಗೆ, ಅಥವಾ ಡೈರೆಕ್ಷನ್ ಇದೆಯಲ್ಲ, ಇದು ತುಂಬಾ ತುಂಬಾ ಹಿಸ್ಟಾರಿಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಪಿಕ್ಚರ್ ಅಲ್ಲಿ ಅಷ್ಟೊಂದು ಮೈನ್ಯೂಟ್ ಡೀಟೈಲ್ ಆಗಿ ತೆಗೆದಿರೋ ಸಿನಿಮಾ. ತುಂಬಾ ಖುಷಿ ಅನ್ಸುತ್ತೆ. ನಾನು ಅಫ್ಕೋರ್ಸ್ ಯಾವಾಗ್ಲೂ ಅಷ್ಟೇ ಅವರು ಬೇರೆ ಬೇರೆ ಪಿಕ್ಚರ್ಗಳು ನಾನು ಕಾಂಬಿನೇಷನ್ ಇಲ್ದಿದ್ರು ಕೂಡ ಅವ್ರ ಸಿನಿಮಾಗಳನ್ನ ನೋಡಿದಾಗ ತುಂಬಾ ಮಾತಾಡಿದೀವಿ, ಡಿಸ್ಕಸ್ ಮಾಡಿದ್ವಿ. ಆಕ್ಚುಲಿ ಅವರು ನನಗಿಂತ ತುಂಬಾ ಕ್ಲೋಸ್ ಅಂದ್ರೆ ನಮ್ಮ ಯಜಮಾನ್ರಿಗೆ. ಆಕ್ಚುಲಿ ಅವ್ರಿಗಿಬ್ರು ಇರೋ ಸಲಿಗೆ ನನಗೆ ಅದೊಂದು ಸ್ವಲ್ಪ ವರ್ಕೌಟ್ ಆಗಿದೆ. ಈಗ ಪ್ರೆಸೆಂಟ್ಲಿ ಏನು ಡಾಲಿ ಅವರ ಜೊತೆಗಿನ ಈ ಒಂದು ಪಾತ್ರವನ್ನ ತೆಗೆದುಕೊಳ್ಳೋಕೆ ಹೋದ್ರೆ ಎಷ್ಟು ಡಿಫ್ರೆಂಟ್ ಅಂತ ಅಂತೀರಾ? ಅಂದ್ರೆ ಈ ಒಂದು ಕೋಟಿ ಸಿನಿಮಾ ನಾನು ಡಿಫ್ರೆಂಟ್ ಅಂತೆಲ್ಲ ಹೇಳಲಾರೆ. ಇಟ್ ಈಸ್ ಸಮಥಿಂಗ್ ವೆರಿ ಕ್ಯೂಟ್ ಕ್ಯಾರೆಕ್ಟರ್. ಇವರಿಬ್ಬರು ಮಾತಾಡಿ, ಯಾಕಂದ್ರೆ ಆಕ್ಚುಲಿ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ ಇಷ್ಟು ವರ್ಷದಿಂದ. ಯಾಕಂದ್ರೆ ಇವರಿಬ್ರು ಹೊಸಬ್ರು. ಇವಳು ತನುಜಾ ನನ್ನ ಮಗಳ ಪಾಠ ಮಾಡಿಯಾಳೆ. ಇವನ್ ಪೃಥ್ವಿ ಶಾಮ್ನೂರ್ ಅವರು, ಇವನು ನನ್ನ ಮಗನ್ ಪಾತ್ರ ಮಾಡಿದ್ದಾನೆ. ಸೊ ಇವರಿಬ್ರು ಅಫ್ಕೋರ್ಸ್ ಇವನು ಹೀರೋ ಆಗೆಲ್ಲ ಆಲ್ರೆಡಿ ಆಕ್ಟ್ ಮಾಡಿದ್ದಾನೆ 2 ಸಿನಿಮಾದಲ್ಲಿ. ಈ ಹುಡುಗಿ ಫಸ್ಟ್ ಸಿನಿಮಾ. ಅಂದ್ರೆ ನನಗೆ ತುಂಬಾ ಖುಷಿ ಆಗೋದು ಇವಳ ಬಗ್ಗೆ ಏನಂದ್ರೆ, ಶಿ ಇಸ್ ಫ್ರಮ್ ದಿ ಸ್ಟೇಜ್. ಅಂದ್ರೆ ಈ ರಂಗಭೂಮಿ ಕಲಾವಿದ್ರ ಬಗ್ಗೆ ನಂಗೆ ವಿಶೇಷವಾದ ಗೌರವ ಇದೆ. ಯಾಕಂತಂದ್ರೆ ಒಂಥರ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ. ನಾವಿನ್ನು ಕಲಿತಾನೇ ಇರ್ತೀವಿ, ಅವ್ರು ಕಲ್ತು ಬಂದಿರ್ತಾರೆ. ಅದರಿಂದ ಇವ್ರಿಬ್ಬರಿಗೂ ಮಾತಾಡ್ಸಿ ನನಗೆ ಇಷ್ಟ. ನೀವು ಮಾತಾಡ್ಸಿ. ಎಸ್ ವೀಕ್ಷಕರು, ಏನು ಇದಿಷ್ಟು ತಾರಾ ಅವರ ಜೊತೆಗಿನ ಮಾತಾಗಿತ್ತು. ಆದ್ರೆ ಈಗ ಹೊಸ ಕಲಾವಿದರು ತನುಜಾ ಅವರಿಗೆ ಹೋಗಿದ್ದಾರೆ. ಏನು ತಾರಾ ಮೇಡಮ್ ಅವರ ಮಗಳ ಪಾತ್ರದಲ್ಲಿ ಆಕ್ಟ್ ಮಾಡೋದಂತವ್ರು. ಸೊ ಅವರನ್ನ ಈ ಕೋಟಿ ಸಿನಿಮಾದ ಬಗ್ಗೆ, ಸ್ಪೆಷಲಿ ಕೋಟಿ ಅಂದ ತಕ್ಷಣ ಡಾಲಿ ಧನಂಜಯ್, ಆಮೇಲೆ ರಂಗಾಯಣ ರಘು, ತಾರಾ ಮೇಡಮ್. ಸೊ ಹೀಗೆ ಒಂದು ದೊಡ್ಡ ತಾರಾಗಣ ಇರುವಂತ ಸಿನಿಮಾ. ಸೊ ಮೊದಲನೇ ಸಿನಿಮಾ ನಿಮ್ಗೆ ಹೇಗ ಅನಿಸ್ತು? ನರ್ವಸ್ ಏನಾದ್ರು ಫೀಲ್ ಆದ್ರ? ಫ್ರಾಂಕ್ಲಿ ನರ್ವಸ್ನೆಸ್ ಆಕ್ಚುಲಿ ಇರ್ಲಿಲ್ಲ ನನಗೆ. ಯಾಕೆ ಅಂದ್ರೆ ಆಲ್ ಕ್ರೆಡಿಟ್ಸ್ ಟು ದ ಎಂಟೈರ್ ಟೀಮ್. ಪರಮ್ ಸರ್ ಇರ್ಬೋದು, ಚಿತ್ರಶ್ರೀ ಮ್ಯಾಮ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಇರ್ಬೋದು. ಸ್ಪೆಷಲ್ ಮೈ ಲವ್ ಅಂಡ್ ಥ್ಯಾಂಕ್ಸ್ ಟು ಧನಂಜಯ ಅಣ್ಣ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಸೀನ್ಸ್ ನಂದು ಧನಂಜಯ ಅಣ್ಣ, ತಾರಮ್ಮ ಮತ್ತೆ ನಚ್ಚಿ ಅಂದ್ರೆ ಪೃಥ್ವಿ ಜೊತೆನೆ ಇದ್ದಿದ್ದು. ಸೊ ನನ್ನ ಫಸ್ಟ್ ಶಾರ್ಟ್ ಬಂದ್ಬಿಟ್ಟು ಧನಂಜಯ ಅಣ್ಣನ ಜೊತೆನೆ ಇದ್ದಿತ್ತು. ಸೊ ಅವ್ರು ಕೊಟ್ಟಿದ್ದ ವೈಬ್ ಮತ್ತೆ ಅವ್ರು ಕೊಟ್ಟಿದ್ದ ಅದೊಂದು ಕಂಫರ್ಟ್ ಝೋನ್ ಅಂತ ಹೇಳ್ತಾರಲ್ಲ, ಒಂದು ನ್ಯೂ ಕಮ್ಮರ್ ಆಗಿ ನನಗೆ ಆ ಭಯ ಹೋಗ್ಬೇಕು ಅಂದ್ರೆ ಈ ತರ ಒಂದು ಟೀಮ್ ಸಿಗೋದು ಇಟ್ಸ್ ನನ್ ಲಕ್ ಅಂತಾನೆ ಅಂತ ಅನ್ಸ್ಬೋದು. ಐ ಕ್ಯಾನ್ ಆಕ್ಚುಲಿ ಸೇ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಬಿನ್ ಲೈಕ್ ವರ್ಕಿಂಗ್ ವಿತ್ ಸಚ್ ಅನ್ ವಂಡರ್ಫುಲ್ ಟೀಮ್. ಸೊ ಅದ್ ನನ್ ಕಷ್ಟ ಆಗಿಲ್ಲ ನಂಗೆ, ಸರ್ಪ್ರೈಸಿಂಗ್ಲಿ. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಪೃಥ್ವಿ ಅವ್ರು ಏನ್ ಹೇಳ್ತೀರಾ? ಅಂದ್ರೆ ಮೊದಲನೇ ಬಾರಿಗೆ ಅಲ್ವಾ ಧನಂಜಯ್ ಅವರ ಜೊತೆಗೆ ಕಾಂಬಿನೇಷನ್, ಅದೇ ರೀತಿ
ತಾರಾ ಮೇಡಮ್ ಹಾಗೇನೆ ರಂಗಾಯಣ ರಘು ಸರ್ ಇದ್ದಾರೆ, ಹಾಗೇನೆ ರಮೇಶ್ ಅವರು ಕೂಡ ಇದ್ದಾರೆ. ಸೊ ಈ ಒಂದು ಬಹುದೊಡ್ಡ ತಾರಾಗಣ. ಸೊ ಆಬ್ವಿಯಸ್ಲಿ ನ್ಯೂ ಕಮರ್ಸ್ಗೆ ಒಂದ್ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ನೀವು ಹೇಗೆ ಫೀಲ್ ಮಾಡಿದ್ರೆ? ಎಂಜಾಯ್ ಅಂತೂ ಅಫ್ಕೋರ್ಸ್ ಮಾಡಿರ್ತೀರಾ, ಬಟ್ ಆ ಒಂದು ಸಿನಿಮಾ ಚಿತ್ರೀಕರಣದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಿಜವಾಗ್ಲು ನಾನಾಗಿರ್ಬೋದು, ಇವಳಾಗಿರ್ಬೋದು, ನಮ್ಮ ಹೊಸಬ್ರು ಏನಿದ್ದಾರೆ ನಮ್ಮ ಟೀಮ್ ಅಲ್ಲಿ, ಎಲ್ಲರೂ ನಿಜವಾಗ್ಲು ತುಂಬಾ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಈಗ ನೀವು ನೋಡಿದ್ರಿ ತಾರಮ್ಮ ಅವರು, ನಾನು ಅವಳು ಅಲ್ಲಿ ನಿಂತಿದ್ವಿ, ಕರೆದು ಬರಪ್ಪ ನೀವು ಹೊಸಬ್ರು, ನಿಮಗೆಲ್ಲ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಮಕ್ಕಳು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡೋದಾಗಿರ್ಬೋದು. ಧನಂಜಯ ಅಣ್ಣ ಆಗಿರ್ಬೋದು, ಪ್ರತಿಯೊಂದು ಇಂಟರ್ವ್ಯೂಲು ನನ್ನ ತಮ್ಮ ತಂಗಿ ಅಂತ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಅಂದ್ರೆ ಇದು ನಮ್ಮ ಟೀಮ್, ನಮ್ಮ ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ನಮ್ಮ ಕೋಟಿ ಟೀಮ್ ಅಲ್ಲೇ ಯಾವಾಗ್ಲೂ ಹೊಸಬ್ರಿಗೆ ಪ್ರಮೋಟ್ ಮಾಡ್ತಾ ಬಂತಾರೆ. ನಮ್ಮ ಪರಮೇಶ್ವರ್ ಗುಂಡ್ಕಲ್ ಸರ್ ಆಗಿರ್ಬೋದು, ನಮ್ಮ ಕಲರ್ಸ್ ಅಲ್ಲಿ ರೀಸೆಂಟ್ ಆಗಿ ಈವೆಂಟ್ ನಮ್ಮ ಪ್ರೋಗ್ರಾಮ್ ನಡೆದಾಗ ಅಲ್ಲೂ ಅಷ್ಟೇ ನನಗೆ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದಾಗಿರ್ಬೋದು. ಐ ಥಿಂಕ್ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಹೊಸಬ್ರಿಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಬಂದಿದೆ. ನೋಡಿ, ನಾವು ಆ ಕಡೆ ನಿಂತವ್ರನ್ನ ಕರ್ಕೊಂಡ್ ಬಂದು ಮಾತಾಡ್ಸಿ ಅಂತ ನಿಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದಾರೆ ಅಂದ್ರೆ ಐ ಥಿಂಕ್ ನಾವು ತುಂಬಾ ಬ್ಲೆಸ್ಡ್ ಅಂತ ಹೇಳ್ಬೋದು. ಹೊಸಬ್ರು ಖಂಡಿತ ಕನ್ನಡ ಸಿನಿಮಾ ರಂಗಕ್ಕೆ ಏನು ಇದೊಂದು ಒಳ್ಳೆ ಬೆಳವಣಿಗೆ. ಯಾಕೆಂತಂದ್ರೆ ಜೂನಿಯರ್ ಆಕ್ಟರ್ಸ್ ಇರ್ಬೋದು ಅಥವಾ ಇನ್ನು ನ್ಯೂ ಕಮರ್ಸ್ ಗೆ ಪುಷ್ ಮಾಡುವಂಥದ್ದು, ಆ ಒಂದು ಪುಷ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಸಿನಿಮಾ ಬಗ್ಗೆ ಬರೋದಾದ್ರೆ, ನೀವು ಎಷ್ಟು ಅಂತಂದ್ರೆ ಈ ಸಿನಿಮಾ ಬಗ್ಗೆ ಯಾವ ರೀತಿಯಾದಂತ ಹೋಪ್ಸ್ ಇಟ್ಕೊಂಡಿದ್ರ? ಕೋಟಿ ಸಿನಿಮಾ ಬಗ್ಗೆ ನಿಮ್ದೇ ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನ್ ನೋಡಿರೋ ಕೋಟಿ ಸಿನಿಮಾ ಅಂದ್ರೆ ಕಂಪ್ಲೀಟ್ಲಿ ನಂದು ಫ್ಯಾಮಿಲಿ ಪೋರ್ಷನ್ ಮಾತ್ರ ಇರೋದ್ರಿಂದ ನನಗೆ ಕೋಟಿ ಒಬ್ಬ ಅಣ್ಣನಾಗಿ ಒಬ್ಬ ಒಳ್ಳೆ, ಐ ಕ್ಯಾನ್ ಸೇ ವೈಸ್ ಮ್ಯಾನ್ ಅಂತ ಹೇಳ್ತಾರಲ್ಲ, ವಾಟ್ ಧನಂಜಯ ಅಣ್ಣ ಇಸ್ ಇನ್ ರಿಯಲ್ ಲೈಫ್ ಅಂಡ್ ವಾಟ್ ಕೋಟಿ ಇಸ್ ಇನ್ ದ ಫಿಲ್ಮ್. ಆಲ್ಮೋಸ್ಟ್ ಐ ಥಿಂಕ್ ಒಂದು 90% ಸಿಮಿಲಾರಿಟೀಸ್ ನೀವು ನೋಡ್ಬೋದು. ಸೊ ನೀವು ಧನಂಜಯ ಅಣ್ಣನ ಪರ್ಸನಲ್ ಆಗಿ ಅವ್ರು ಹೆಂಗಿರ್ತಾರೆ, ಹಾವಭಾವ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಂದ್ರೆ ಕೋಟಿ ಸಿನಿಮಾ ನೋಡಿದ್ರೆ ಐ ಥಿಂಕ್ 90% ಗೊತ್ತಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಿ ಹ್ಯಾಸ್ ಬಿನ್ ಅನ್ ಅಮೇಸಿಂಗ್ ಬ್ರದರ್ ನಮ್ಮಿಬ್ಬರಿಗೂ, ಅಂಡ್ ಅನ್ ಅಮೇಸಿಂಗ್ ಸನ್ ಅಂತಾನು ನೀವು ನೋಡ್ಬೋದು ನಮ್ಮ ಚಿತ್ರದಲ್ಲಿ. ಸೊ ಎಸ್, ಇಟ್ ಹ್ಯಾಸ್ ಬಿನ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನಮ್ ಎಲ್ರಿಗೂ. ಸೊ ಎಸ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಪ್ರತಿಯೊಂದು ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಫೈಟ್ಸ್ ಇದೆ, ಸಾಂಗ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ವಾಸುಕಿ ಅವರು, ಕಂಪೋಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಲೂಪಲ್ಲಿ ಕೇಳ್ತಾ ಇದ್ದೀನಿ ಸಾಂಗ್ಸ್, ಆಲ್ ದ 5 songs ಆರ್ ಇನ್ ಲೂಪ್. ನನಗೆ ಐ ಆಮ್ ಅ ಮ್ಯೂಸಿಕ್ ಲವರ್ ಆಸ್ ವೆಲ್ ಆಸ್ ಅ ಫಿಲ್ಮ್ ಲವರ್. ನಾನೇ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ನೋಡೋದಕ್ಕೆ. ಸೊ ಐ ಥಿಂಕ್ ಪ್ರತಿಯೊಬ್ರು ನೋಡಿ ಇಷ್ಟಪಡ್ತಾರೆ ಅನ್ಸುತ್ತೆ. ಎಸ್ ಪೃಥ್ವಿ, ನೀವೇನ್ ಹೇಳ್ತೀರಾ ಕೋಟಿ ಸಿನಿಮಾ ಬಗ್ಗೆ? ಅಂದ್ರೆ ನಿಮ್ಮ ಒಂದು ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಯಾಕೆ ನೋಡ್ಬೇಕು ಅಂತ ಕೋಟಿ ಸಿನಿಮಾ? ಕೋಟಿ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಅದೆಲ್ಲ ನಮ್ಮೆಲ್ಲರ ಮನೆ ಕತೆ. ಕೋಟಿ ಸಿನಿಮಾ ನಮ್ಮೆಲ್ಲರ ಮಿಡಲ್ ಕ್ಲಾಸ್ ಮನೆ, ನಾವೆಲ್ಲ ಏನಿದೀವಿ ನಮ್ಮೆಲ್ಲರ ಮನೇಲಿ ಇರುವಂತ ಒಂದು ಕತೆ. ಧನಂಜಯ ಅಣ್ಣ ಅಂತ ಅವ್ರು ಆಗಿರ್ಬೋದು, ಧನಂಜಯ ಅಣ್ಣನ ಪಾತ್ರ ಏನಿದೆ ನಮ್ಮೆಲ್ಲ ನಮ್ಮ ಮಿಡಲ್ ಕ್ಲಾಸ್ ಮನೇಲಿ ಇರುವಂತ ಎಲ್ಲಾ ಹುಡುಗರ ಕತೆ. ಆ ಪಾತ್ರನ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುವಂತ ಒಂದು ಕತೆ ಕೋಟಿ ಕತೆ. ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ, ಮಿಡಲ್ ಕ್ಲಾಸ್ ಅಲ್ಲಿ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಆಸೆ ಲೈಫ್ ಅಲ್ಲಿ 1 ಕೋಟಿ ಮಾಡ್ಬೇಕು ಅಂತ, 1 ಕೋಟಿ ನಾವು ಮಾಡ್ಬೇಕು ಅನ್ನೋದು. ಸೊ ಅದನ್ನ ಒಂದು ಥೀಮ್ ಆಗಿ ಇಟ್ಕೊಂಡು ಅದನ್ನೊಂದು ಒನ್ ಆಫ್ ದ ಥ್ರೆಡ್ ಅಂತ ಹೇಳ್ಬೋದು ಸಿನಿಮಾಗೆ. ಅದನ್ನ ಹಿಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿ ಕತೆ ಮಾಡಿದ್ದಾರೆ. ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಕತೆ. ಎಲ್ರಿಗೂ ಅಂದ್ರೆ ಅವ್ರನ್ನ ನೋಡ್ಕೋಬಹುದು ಈ ಸಿನಿಮಾದಲ್ಲಿ. ತಾರಮ್ಮ ಅವ್ರ ಆಗಿರ್ಬೋದು, ಧನಂಜಯ ಅಣ್ಣ ಆಗಿರ್ಬೋದು, ತನುಜ್ ಅವ್ರ ಪಾತ್ರ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಅಂದ್ರೆ ಒಂದು ಲೈಫ್ ಅಂದ್ರೆ ಒಂದು ಫ್ಯಾಮಿಲಿ, ಒಂದು ಸಣ್ಣ ಫ್ಯಾಮಿಲಿ, ಒಂದು ಮಿಡಲ್ ಕ್ಲಾಸ್ ಕುಟುಂಬ ಅಂದಾಗ ಇದೆಲ್ಲ ಏನ್ ತುಂಬಾ ಕನೆಕ್ಟ್ ಆಗುವಂತ ಒಂದು ಪಾತ್ರಗಳಿದೆ. ಎಸ್, ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಅಪ್ಕಮಿಂಗ್ ಫ್ಯೂಚರ್ಗೂ ಕೂಡ. ಎಸ್ ವೀಕ್ಷಕರು, ಇದಾಗಿತ್ತು ಏನು ಕನ್ನಡದ ಹೆಸರಾಂತ ಮೇರು ನಟಿ ತಾರಾ ಅವರು, ಹಾಗೇನೆ ಅವರ ಮಕ್ಕಳ ಪಾತ್ರದಲ್ಲಿ, ಹಾಗೇನೆ ಧನಂಜಯ್ ಅವರ ತಮ್ಮ ಹಾಗೇನೆ ತಂಗಿ ಪಾತ್ರದಲ್ಲಿ ಅಭಿನಯಿಸಿರುವಂತಹ ತನುಜಾ ಹಾಗೇನೆ ಪೃಥ್ವಿ ಅವರ ಜೊತೆಗಿನ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.